ನಮಸ್ಕಾರ. ಇವತ್ತಿನ HOT ಸಮಾಚಾರ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ ರಾಜ್ಯ ಪತ್ರ. ಓಕೆ, ಇದು ಅಫಿಷಿಯಲ್ ನ್ಯೂಸ್ ಪೇಪರ್. ಓಕೆ, ನೀವು ಪೊಲಿಟಿನ ಬರೀ ಪುಸ್ತಕದ ಆಯಾಮದಿಂದ ಓದ್ಕೊಂಡು ಹೋದರೆ ನೀವು ಏನಾಗುತ್ತೆ, ಯು ಆರ್ ನಾಟ್ ಆ್ಯಕ್ಟಿವ್ ಪ್ಲೇಯರ್. ಓಕೆ, ಸೊ ನಾವು ಕರೆಂಟ್ ಅಫೇರ್ಸನ್ನು ನಮ್ಮ ಎಕ್ಸಾಮ್ ಆ್ಯಂಗಲಿಂದ ಓದಬೇಕಂತ ಪ್ರತಿ ಬಾರಿ ಹೇಳ್ತಾ ಇದ್ದೀನಿ. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಕರೆಂಟ್ ಅಫೇರ್ಸು ಮ್ಯಾಗ್ಝಿನನ್ನು 30% ಮಾತ್ರ ಓದಬೇಕು. ಯಾರಾದರೂ 30% ಕ್ರಾಸ್ ಮಾಡ್ತಿದ್ದೀರ ಅಂತಂದರೆ ಯು ಆರ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ದಿ ಎಕ್ಸಾಮ್. ಯು ಆರ್ ಗೋಯಿಂಗ್ ಟು ಬಿಕಮ್ ಎಕ್ಸ್ಪರ್ಟ್ ಇನ್ ಕರೆಂಟ್ ಅಫೇರ್ಸ್ ಬಟ್ ನಾಟ್ ಗೋಯಿಂಗ್ ಟು ಬಿಕಮ್ ಆಫೀಸರ್. ಓಕೆ, ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ, ಶಕವರ್ಷ, ಇಂಡಿಯನ್ ಕ್ಯಾಲೆಂಡರ್, ಇಂಡಿಯನ್ ನ್ಯಾಷನಲ್ ಫ್ಲಾಗ್, ಇವೆಲ್ಲ ನ್ಯಾಷನಲ್ ಕ್ಯಾಲೆಂಡರ್, ನ್ಯಾಷನಲ್ ಫ್ಲಾಗ್, ನ್ಯಾಷನಲ್ ಫ್ಲವರ್, ನ್ಯಾಷನಲ್ ಆಕ್ವೆಟಿಕ್ ಅನಿಮಲ್. ಎಕ್ಸಾಮ್ಸ್ಗೆ ಆಲ್ವೇಸ್ HYT. ಓಕೆ, ಸೊ ಇದನ್ನು ಗಮನದಲ್ಲಿಟ್ಕೊಳ್ಳಿ. ಓಕೆ, ನೋಡಿ, ಕ್ಯಾಬಿನೆಟ್ ಅಫೇರ್ಸ್ ಆ್ಯಂಡ್ ಪರ್ಸನಲ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಸೆಕ್ರೆಟರಿಯೇಟ್ ಅವರು ಇದು ಮಾಡ್ತಾರೆ. ನೋಟಿಫಿಕೇಷನ್ ಅಂದರೆ ಅಧಿಸೂಚನೆ. ಇನ್ ಎಕ್ಸೈಸ್ ಆಫ್ ದಿ ಪವರ್ ಕನ್ಫರ್ಡ್ ಬೈ ಕ್ಲಾಸ್ 3 ಆಫ್ ಆರ್ಟಿಕಲ್ 166. ನೋಡಪ್ಪ ರಜೌಲಿ, ಸಂವಿಧಾನದ ಎಲ್ಲ ಆರ್ಟಿಕಲ್ಗಳನ್ನು ನೆನಪಿಡಬಾರದು, ಅದು ನೆನಪಿಡಲು ಸಾಧ್ಯವೂ ಇಲ್ಲ, ಅದು ಅವಶ್ಯಕತೆ ಇಲ್ಲ. ಆದರೆ 166, 164, 75, Article 75 is the bedrock of the democracy. You got it? 324, 148, Article 93. ಸೊ ನೀವೇನು ಮಾಡಬೇಕು, FR, FD, DPSP ಈ ಮೂರೂ ಪ್ರಾವಿಷನ್ಸ್ನ ಎಲ್ಲ ಆರ್ಟಿಕಲ್ಗಳನ್ನು ಕಂಠಪಾಠ ಮಾಡಿ. ಬಿಗಿನಿಂಗಲ್ಲಿ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಬೇಕಾದ್ರೆ ಪೀಪಲ್ ಸೇಯಿಂಗ್ ದ್ಯಾಟ್ ನಾಟ್ ರಿಕ್ವೈರ್ಡ್, ಅಂದರೆ ಅರ್ಥ ಮಾಡ್ಕೋಬೇಕು. UPSC ಅಂದರೆ ಅರ್ಥ ಮಾಡ್ಕೋಬೇಕು, KPSC ಅಂದರೆ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಬಕ್ವಾಸ್ ಐಡಿಯಾ. ಸರ್ಟನ್ ಟಾಪಿಕ್ಸ್ ಹ್ಯಾಸ್ ಟು ಬಿ ಮಗಪ್. ಯು ಹ್ಯಾವ್ ಟು ಮೇಕ್ ಮಗಪ್. ಮೇನ್ಸ್ ಬರೀಬೇಕಾದ್ರೆ 3 hour ಟೈಮ್ ಇರುತ್ತೆ. 1 ಸೆಕೆಂಡ್ ಆಲೋಚನೆ ಮಾಡೋಕ್ಕೆ ಟೈಮ್ ಇರಲಿ. 1 ಸೆಕೆಂಡ್, ಲೀವ್ ಇಟ್ ಅಬೌಟ್ 1 minute. ಸೊ ದಿಸ್ ಎಕ್ಸಾಮ್ ಈಸ್ ಮಿಸ್ಗೈಡೆಡ್, ಮಿಸ್ಇನ್ಫಾರ್ಮ್ಡ್, ಡಿಸ್ಇನ್ಫಾರ್ಮ್ಡ್. ಫಸ್ಟ್ ಆಫ್ ಆಲ್ ನೀವು ಸರಿಯಾಗಿ ಬುಕ್ಸೇ ತೊಗೊಳ್ಳಲ್ಲ. ವೆರಿ 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 ಅನ್ಫಾರ್ಚುನೇಟ್. ಓಕೆ, ಪ್ಲೀಸ್. ಓಕೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. Read with the Rule 5 of the Karnataka Government Rules 1977. ನಾನು ತಾವರ್ ಚಂದ್ ಗೆಹ್ಲೋಟ್, Governor of Karnataka, on the advice of the Chief Minister of Karnataka, on the advice ಅಂದರೆ ಸಲಹೆಯನ್ನು ಕೊಟ್ಟಿದ್ದಾರೆ. ಯಾರು? ಚೀಫ್ ಮಿನಿಸ್ಟ್ರು ಕೊಟ್ಟಿದ್ದಾರೆ. ಈ ಸಲಹೆಯನ್ನು ಒಪ್ಕೊಳ್ಳೇಬೇಕಾ ಗೆಹ್ಲೋಟ್ ಅವರು? ಒಪ್ಕೋಬೋದು, ಒಪ್ಕೊಳ್ಳೋದಿರ್ಬೋದು, ಕೆಲವೊಂದು ರೀಕನ್ಸಿಡರೇಷನ್ ಮಾಡಿ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರಲಿ, ಗವರ್ನರ್ ಈಸ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್. ಹವೆವರ್ ಗವರ್ನರ್ ಹ್ಯಾಸ್ ಮೋರ್ ಡಿಸ್ಕ್ರಿಷನರಿ ಪವರ್ ದ್ಯಾನ್ ದಿ ಪ್ರೆಸಿಡೆಂಟ್. ಅತಿ ಹೆಚ್ಚು ವಿವೇಚನಾಧಿಕಾರಿಗಳು ಇದ್ದಾವೆ. ಡೂ ಹಿಯರ್ ಬೈ ಅಲೋಕೇಟ್ ಪೋರ್ಟ್ಫೋಲಿಯೋ. ಓಕೆ, ಅಂದರೆ ಪೋರ್ಟ್ಫೋಲಿಯೋ ಅಂತಂದರೆ ಸಚಿವ ಸಂಪುಟದಲ್ಲಿ ಖಾತೆಗಳನ್ನು ಹಂಚಿಕೆ. ಇಲಾಖಾ ಸಚಿವರು. ಈ ಪೋರ್ಟ್ಫೋಲಿಯೋ ಸಿಸ್ಟಮ್ ಯಾವಾಗ ಬಂತು? 1861, 1892. ನೀವು ಸ್ವಲ್ಪ ಥಿಂಕ್ ಮಾಡಿ. 2 ಆಪ್ಷನ್ ಕೊಟ್ಟಿದ್ದೀನಿ. ಓಕೆ, ವಿತ್ ಇಮಿಡಿಯೇಟ್ ಎಫೆಕ್ಟ್ ದಿ ಬಿಸ್ನೆಸ್ಸಸ್ ಆಫ್ ಗವರ್ನಮೆಂಟ್ ಇನ್ ಸೋ ಫಾರ್ ಆ್ಯಸ್ ಇಟ್ ರಿಲೇಟ್ಸ್ ಟು ದಿ ಫಾಲೋವಿಂಗ್ ಮಿನಿಸ್ಟರ್ಸ್. ಓಕೆ, ನೋಡಿ, ಶ್ರೀ DK ಶಿವಕುಮಾರ್, ಚೀಫ್ ಮಿನಿಸ್ಟರ್. ಅಲೋಕೇಟೆಡ್ ಪೋರ್ಟ್ಫೋಲಿಯೋಸ್, ಫೈನಾನ್ಸ್, ಹಣಕಾಸು. ಓಕೆ, ಕ್ಯಾಬಿನೆಟ್ ಅಫೇರ್ಸ್. ನೋಡಿ ಸರ್, ಕ್ಯಾಬಿನೆಟ್ ಕಮಿಟೀಸ್,
ಎಕ್ಸಾಮ್ಸ್ಗೆ HYT. ಎನಿ ಕಮಿಟಿ ವಿಚ್ ಈಸ್ ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಆರ್ ಚೀಫ್ ಮಿನಿಸ್ಟರ್ ಈಸ್ ಆಲ್ವೇಸ್ HYT. ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ಲೇ ಸಿಬ್ಬಂದಿಗಳ ಇಲಾಖೆ. ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಡಳಿತ ಸುಧಾರಣಾ ಆಯೋಗಗಳು. ನೋಡಿ ಸ್ವಾಮಿ, ಆಡಳಿತ ಸುಧಾರಣಾ ಆಯೋಗ ಇದೆಯಲ್ಲ, ಇವುಗಳು ಎಂ ವೀರಪ್ಪ ಮೊಯ್ಲಿ ನೇತೃತ್ವದ ಸೆಕೆಂಡ್ ERC, ತದನಂತರದಲ್ಲಿ ಆರ್ ದೇಶಪಾಂಡೆ ನೇತೃತ್ವದ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿಯ ಶಿಫಾರಸುಗಳನ್ನು KS ಮೇನ್ಸ್ ಅಥವಾ IAS ಮೇನ್ಸಲ್ಲಿಗೆ ಹಾಕಿದಾಗ ನೀವು ಈಸಿಯಾಗಿ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ಬೋದು. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ವಿ ಹ್ಯಾವ್ ಟು ಡೂ ಲೈಕ್ ದಿಸ್, ವಿ ಹ್ಯಾವ್ ಟು ಡೂ ಲೈಕ್ ದಟ್, ನೋ, ಚಾನ್ಸೇ ಇಲ್ಲ, ನೋ ವೇ. ಆ ಥರ ಬರೆದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ ಅಂತ ಯಾರು ಹೇಳಿದ್ದು? ಅವ ಹೇಳಿದ್ದು. ಅವ ಹೇಳಿದ್ರೆ ಆಗ್ಬಿಡುತ್ತಾ? ಆಗಲ್ಲ. ನಮಗೆ ಯುವರ್ ಆನ್ಸರ್ ಶುಡ್ ಬಿ ಎ ಮೋರ್ ವೇಟೇಜ್. ಹೇಗೆ? ಯು ಹ್ಯಾವ್ ಟು ಪುಟ್ ಸೆಕೆಂಡ್ ERC ರಿಫಾರ್ಮ್ಸ್. ಈಗ ನೋಡಿ, ನಂಜುಂಡಪ್ಪ ಆಯೋಗ ಆಯಿತು, ಗೋವಿಂದರಾವ್ ಸಮಿತಿ ಬಂದಿದೆ. ಗೋವಿಂದರಾವ್ ಸಮಿತಿ HYT. ಗೋವಿಂದರಾವ್ ಸಮಿತಿ ಹೇಳುತ್ತೆ ದಿ ಬಡ್ಜೆಟ್ ಶುಡ್ ಬಿ ಬೇಸ್ಡ್ ಆನ್ ಔಟ್ಕಮ್ ರಾದರ್ ದ್ಯಾನ್ ಇನ್ಕ್ರಿಮೆಂಟಲ್. ಅಂದರೆ ಬಡ್ಜೆಟನ್ನು ನಾವು ನಿರಂತರವಾಗಿ ಏರಿಸ್ಕೊತ ಹೋಗ್ಬಾರ್ದು. 100 ಕೋಟಿ, 200 ಕೋಟಿ, 300 ಕೋಟಿ. ನೋ, ಯಾರು ರಿಸಲ್ಟ್ ಕೊಡ್ತಾರೆ, ಯಾವ ಸ್ಕೀಮ್ ರಿಸಲ್ಟ್ ಕೊಡುತ್ತೆ, ಅದಕ್ಕೆ ಬಡ್ಜೆಟ್ ಅಲೋಕೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಈಗ ನೀವು KS ಮೇನ್ಸ್ ಮತ್ತು IAS ಮೇನ್ಸ್ಗೆ ಏನಾದರೂ ಪ್ರಿಪೇರ್ ಆಗ್ತಾಯಿದ್ರೆ, ವಿ ಹ್ಯಾವ್ ಸ್ಟಾರ್ಟೆಡ್ ಒನ್ ಪ್ರೋಗ್ರಾಮ್ ವಿಚ್ ಈಸ್ ಗೋಯಿಂಗ್ ಟು ಸ್ಪೀಕ್ ಫ್ರಮ್ PYQ ಆ್ಯಂಗಲ್. ನಮ್ಮಲ್ಲಿ ಒಂದೇ ರೂಲ್ಸು, ವಿ ಡೋಂಟ್ ಬಿಲೀವ್ ಇನ್ ಅಕಾಡೆಮಿಕ್ ಪ್ರಿಪ್ರೇಷನ್. ಓಕೆ, ನೀವು, ನಾನು ಯಾರೋ ಒಬ್ಬರು ಕಾಲ್ ಮಾಡಿದ್ರು ನನಗೆ, KS ಮೇನ್ ಸಿಲೆಬಸ್ ತೊಗೊಂಡು ವರ್ಡ್ ಟು ವರ್ಡ್ ನೋಟ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದರು. ನಮಸ್ಕಾರ, ನಿಮಗೆ ಆಗಲ್ಲ. ವರ್ಡ್ ಟು ವರ್ಡ್ ನೋಟ್ಸ್ ಮಾಡ್ಕೊತ ಹೋದರೆ ನಿಮಗೆ ಕನಿಷ್ಠ 1 ದಶಕ ಬೇಕಾಗುತ್ತೆ. ವರ್ಡ್ ಟು ವರ್ಡ್ ನೋಟ್ಸ್ ಮಾಡ್ಕೊತ ಹೋದರೆ ವರ್ಡ್ ಟು ವರ್ಡ್ ಬರಲ್ಲ ರೀ ಎಕ್ಸಾಮ್ಸ್ಗೆ. ನೀವು ಯಾಕಪ್ಪ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನಿಸುತ್ತೆ. ಟೇಕ್ HYTs ಫ್ರಮ್ ದಿ ಮೇನ್ಸ್ ಸಿಲೆಬಸ್, ಟೇಕ್ HYTs ಫ್ರಮ್ ದಿ UPSC ಮೇನ್ ಸಿಲೆಬಸ್, KS ಮೇನ್ ಸಿಲೆಬಸ್. ಈಗ UPSC ಮೇನ್ಸ್ ಬರ್ತಾ ಇದೆ. 20 ಪ್ರಶ್ನೆಗಳಲ್ಲಿ 15 ಪ್ರಶ್ನೆ PYQ. ಬೇಕಾದ್ರೆ ಈ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ, ನಾನು ಬಂದ್ಮೇಲೆ ತೋರಿಸ್ತೀನಿ. ಓಕೆ, ಆದ್ದರಿಂದ KS ಮೇನ್ಸ್ ಪ್ರಿಪೇರ್ ಮಾಡೋರು, IAS ಮೇನ್ಸ್ ಪ್ರಿಪೇರ್ ಮಾಡೋರು, ಗೋ ವಿತ್ ಪ್ರಾಕ್ಟಿಕಲ್ ಮೈಂಡ್. ನೀವೆಲ್ಲಾದರೂ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿ, ಟೆಸ್ಟ್ ಸೀರೀಸ್ ಇಸ್ ಮ್ಯಾಂಡೇಟ್ರಿ, ಎಲ್ಲಾದರೂ ಜಾಯ್ನ್ ಆಗಿ ಬರೀರಿ ಟೆಸ್ಟ್ ಸೀರೀಸು. ಸೊ ನಮ್ಮ ಟೆಸ್ಟ್ ಸೀರೀಸ್ ಹೇಗಿರುತ್ತೆ ಅಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಉಲ್ಟಾ ಪಲ್ಟಾ ಮಾಡಿ ಟೋನ್ ಚೇಂಜ್ ಮಾಡಿ ಕೊಟ್ಟಿರ್ತೀವಿ, ಅಷ್ಟು ಬಿಟ್ಟು ಬೇರೆ ಏನಿರಲ್ಲ. ಸರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕೊಡಂಗಿದ್ರೆ ನಿಮ್ಮ ಹತ್ರ ಯಾಕೆ ಬರಿಬೇಕು ಸರ್, ನಾವೇ ಬರ್ಕೊಳ್ತೀವಿ ಅಂತಂದರೆ ಬರೀರಿಯಪ್ಪ, ಅದನ್ನೇ ಮಾಡಿ. ಓಕೆ, ಸೊ ನೀವು PYQಸನ್ನೇ ಬರೆದ್ರೆ ಐ ಆಮ್ ಹ್ಯಾಪಿ. ಓಕೆ, ಮನೆಯಲ್ಲೇ ಕುಂತ್ಕೊಂಡು ಬರೀತಾರೆ, ಬರೀರಿ ಸರ್. ಬಟ್ ಇವ್ಯಾಲ್ಯೂಯೇಷನ್ ಈಸ್ ಮ್ಯಾಂಡೇಟ್ರಿ. ಇವ್ಯಾಲ್ಯೂಯೇಷನ್ ತುಂಬ ನೆಸಸರಿ ಇದೆ. ನೀವು ಇವ್ಯಾಲ್ಯೂಯೇಷನ್ದಂಗೆ ಒಬ್ಬರೇ ನೀವು ಮಾಡಿದ್ದೇ ಸತ್ಯ ಅಂತ ಅನ್ಕೊಂತ ಹೋಗ್ಬಾರ್ದು. ಓಕೆ, ಇಂಟೆಲಿಜೆನ್ಸ್, ಗುಪ್ತಚರ, ಓಕೆ, ಅದು ಸಹ DK ಶಿವಕುಮಾರ್ ಅವರ ಅಲ್ಲಿರುತ್ತೆ. ಆ್ಯಂಡ್ ಆಲ್ ಅನ್ಅಲೋಕೇಟೆಡ್ ಪೋರ್ಟ್ಫೋಲಿಯೋಸ್, ಎಸ್, ಇಟ್ ಈಸ್ ಇಂಪಾರ್ಟೆಂಟ್. ಸೊ ಯಾವುದೇ ಸಚಿವರಿಗೂ ಅಲೋಕೇಟ್ ಆಗಲಾದಂತಹ ಖಾತೆಗಳು DK ಶಿವಕುಮಾರ್ ಅವರ ಬಳಿ ಇರುತ್ತೆ. ನೋಡಿ ನೆಕ್ಸ್ಟು, ಡಾಕ್ಟರ್ G. ಪರಮೇಶ್ವರ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ದಿಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಸಾಂವಿಧಾನಿಕ ಹುದ್ದೆ ಅಲ್ಲ. ಇಟ್ ಈಸ್ ಎ ಪೊಲಿಟಿಕಲ್ ಅಕಾಮಡೇಷನ್. ಅಂದರೆ ರಾಜಕೀಯವಾಗಿ ಕೆಲವೊಬ್ಬರನ್ನ ನಾವು ಕೆಲವೊಂದು ಕಡೆ ಕೂರಿಸ್ಬೇಕಲ್ಲ. ನೆಕ್ಸ್ಟು ರೆವಿನ್ಯೂ. ಈ ರೆವಿನ್ಯೂ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಬರಲ್ಲ. ಈ ರೆವಿನ್ಯೂ ಅಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಬರಲ್ಲ. ಅಗ್ರಿಕಲ್ಚರ್ ಬರುತ್ತೆ, ಎಸ್. ಸೊ ನೋಡಿ, ರೆವಿನ್ಯೂ ಅಲ್ಲಿ ಯಾವ್ಯಾವ ರೆವಿನ್ಯೂ ಬರ್ತದೆ ನೋಡಿ. ಇಲ್ಲಿ ಯಾವ್ಯಾವ ಪೋರ್ಟ್ಫೋಲಿಯೋಸ್ ಕೊಟ್ಟಿದ್ದೀವೋ ಅವಿಷ್ಟು ರಾಜ್ಯ ಪಟ್ಟಿ. ಓಕೆ, ನಮ್ಮ ಪೊಲಿಟಿ HYT ಬುಕ್ಕಲ್ಲಿ ಹೇಳಿದ್ದೀವಿ, ಟೋಲ್ಡ್ ವೆರಿ ಸ್ಪೆಸಿಫಿಕಲಿ. ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅವನು ಒಂದುವರೆ ಬರೆದಿರಬೇಕು. ಬರೆದರೆ ಅಧಿಕಾರಿ, ಬರೆಯದಿದ್ದರೆ ಸೋಂಬೇರಿ.
ನಾನು ಬರೀರಿ ಟೈಮ್ ಪಾಸ್ ಆಗುತ್ತೆ, ತಲೆಗೆ ಹೋಗುತ್ತೆ, ಅರ್ಥ ಮಾಡ್ಕೊ. ಇಂಥ ಕ್ವಶನ್ಸ್ ಬಂದಾಗ ಶೋರ್ ಶಾರ್ಟ್ 100% ಹೊಡಿಬೇಕು. ಓಕೆ. ಶ್ರೀ KH ಮುನಿಯಪ್ಪ ಕ್ಯಾಬಿನೆಟ್ ಮಿನಿಸ್ಟರ್. ಓಕೆ, ಕ್ಯಾಬಿನೆಟ್ ಮಿನಿಸ್ಟರ್. ಓಕೆ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್, ಕನ್ಸ್ಯೂಮರ್ ಅಫೇರ್ಸ್. ಸೊ ಇದಕ್ಕೆ ಮಿನಿಸ್ಟ್ರು ಸೆಂಟ್ರಲ್ ಸಹ ಇದ್ದಾರೆ. ಸೊ ಸೆಂಟ್ರಲ್ ಮಿನಿಸ್ಟ್ರು ಇದ್ದಾರೆ, ಸ್ಟೇಟ್ ಮಿನಿಸ್ಟ್ರು ಇದ್ದಾರೆ ಅಂತಂದರೆ ಅದು ಏನಪ್ಪ, ಕನ್ಕರೆಂಟ್ ಲೀಸ್ಟ್ ಅಂತ. ಪ್ರಹ್ಲಾದ್ ಜೋಶಿ. ಶ್ರೀ KJ ಜಾರ್ಜ್ ಕ್ಯಾಬಿನೆಟ್ ಮಿನಿಸ್ಟ್ರು. ಎಲ್ಲ ನೋಡಿ, ಕ್ಯಾಬಿನೆಟ್ ಮಿನಿಸ್ಟ್ರು ಬೇರೆ, ಸ್ಟೇಟ್ ಮಿನಿಸ್ಟ್ರು ಬೇರೆ, ಡೆಪ್ಯೂಟಿ ಮಿನಿಸ್ಟರ್ಸ್ ಬೇರೆ. ಎನರ್ಜಿ ಅಂದರೆ ಇಂಧನ. ಸೊ ನೀವು HOT ಸ್ಟೂಡೆಂಟ್ಸ್ ಅಲ್ಲಪ್ಪ, ಇಂಧನ ಅಂತಂದರೆ ನಮಗೆ ರಿನ್ಯೂಬಲ್ ಎನರ್ಜಿ ಇಂಪಾರ್ಟೆಂಟು. ಟೂರಿಸಮ್, ಒಂದು ರಾಜ್ಯ ಹಲವು ಜಗತ್ತು. ಸೊ ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಸೆ ಸಹ ಬರುತ್ತೆ. ಶ್ರೀ MB ಪಾಟೀಲ್ ಕ್ಯಾಬಿನೆಟ್ ಮಿನಿಸ್ಟರ್, ಲಾರ್ಜ್ ಆ್ಯಂಡ್ ಮೀಡಿಯಮ್ ಇಂಡಸ್ಟ್ರೀಸ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಓಕೆ, ಎಸ್. ನೋಡಿ, ಶ್ರೀ ಕೃಷ್ಣೇ ಬೈರೇಗೌಡ. ಓಕೆ. ಸೊ ಇವರು ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಇನ್ಕ್ಲೂಡಿಂಗ್ ಗ್ರೇಟರ್ ಬೆಂಗಳೂರು ಅಥಾರಿಟಿ. ನೋಡಿ, ನಿಮಗೆ GBA ಆಲ್ವೇಸ್ HYD. ಓಕೆ. ಸೊ ಇದು ನೆನ್ಪಿಟ್ಕೊಳ್ಳಿ. ಓಕೆ. ತದನಂತರದಲ್ಲಿ GBA ಎಲೆಕ್ಷನ್ಸ್ ನಡೆಸಬೇಕು ಅಂತ ಹೇಳ್ತಿದ್ದಾರೆ. ಇವರು ನಡೆಸೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಶ್ರೀ ಪ್ರಿಯಾಂಕ ಖರ್ಗೆ ಕ್ಯಾಬಿನೆಟ್ ಮಿನಿಸ್ಟರ್, ಹೋಮ್. ಓಕೆ. ತದನಂತರದಲ್ಲಿ IT, BT ಆ್ಯಂಡ್ ಗವರ್ನೆನ್ಸ್. ಸೊ IT BT ರಿಲೇಟೆಡ್ ಪಾಲಿಸೀಸ್ ಆರ್ ಆಲ್ವೇಸ್ ಇಂಪಾರ್ಟೆಂಟ್. ಓಕೆ. ನಂತರದಲ್ಲಿ ನೀವು ಥಿಂಕ್ ಮಾಡಿ, ಕೃಷ್ಣೇ ಬೈರೇಗೌಡ, ಇವರಪ್ಪ ಬೈರೇಗೌಡ MLA ಆಗಿದ್ದರು. ಶ್ರೀ ಪ್ರಿಯಾಂಕ ಖರ್ಗೆ, ಇವರಪ್ಪ ಮಲ್ಲಿಕಾರ್ಜುನ ಖರ್ಗೆ, ಇವರು ನಿಮಗೆಲ್ಲ ಗೊತ್ತು. ಶ್ರೀ UT ಖಾದರ್, ಇವ್ರ ತಂದೆ ವಾಸ್ ಒನ್ ಆಫ್ ದಿ ಬಿಸ್ನೆಸ್ ಮ್ಯಾನ್. ಈಶ್ವರ್ ಖಂಡ್ರೆ, ಇವ್ರ ತಂದೆ ಭೀಮಣ್ಣ ಖಂಡ್ರೆ. ಸೊ ಯತೀಂದ್ರ ಸಿದ್ದರಾಮಯ್ಯ, ಇವ್ರಿಗೆ ಗೊತ್ತಿದೆ, ಯತೀಂದ್ರ ಅವರ ತಂದೆ ಯಾರಂತ ಗೊತ್ತಿದೆ. ಭೈರತಿ ಸುರೇಶ್, ಒಳ್ಳೆ ಎಕ್ಸ್ಪರ್ಟು. ಓಕೆ. ಶರಣ ಪ್ರಕಾಶ್ ಪಾಟೀಲ್, ನೀವು ಅರ್ಥ ಮಾಡ್ಕೋಬೇಕು, ಇನ್ನೇನು ಮುಂದೆ ಕೇಳಲ್ಲ ನಾನು. ಓಕೆ. ಸೊ ನೋಡಿ, ಸೊ ಇಲ್ಲಿ UT ಖಾದರ್ ಇದ್ದಾರೆ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಓಕೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಂತಕ್ಕಂಥದ್ದು ಅದು ಎರಡೂ ಕಡೆನೂ ಬರುತ್ತೆ. ಆರೋಗ್ಯ ಅಂತಕ್ಕಂಥದ್ದು ಸೆಂಟ್ರಲ್ಲೂ ಬರುತ್ತೆ, ಸ್ಟೇಟಲ್ಲೂ ಬರುತ್ತೆ. ಸೊ ನೆಕ್ಸ್ಟು ಟ್ರಾನ್ಸ್ಪೋರ್ಟ್, ಮೆಡಿಕಲ್ ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್, ಇಷ್ಟೆಲ್ಲ ಆಯಿತಾ. ಮೋಸ್ಟ್ ಇಂಪಾರ್ಟೆಂಟ್ ತಾವರ್ ಚಂದ್ ಗೆಹ್ಲೋಟ್, ಅವರೇ ಸೈನ್ ಮಾಡಿದ್ದಾರೆ ನೋಡಿ, 4/6/26. ಅಂದರೆ ರಾಜ್ಯಪಾಲರ ಪರವಾಗಿ ಯಾರೂ ಸೈನ್ ಮಾಡೋಂಗಿಲ್ಲ. ರಾಜ್ಯಪಾಲರ ಆದೇಶದನ್ವಯ ನಾನು ಈ ಕೆಳಗಿನಂತೆ ಆದೇಶಿಸಿದ್ದೇನೆ ಇಲ್ಲ. ಅಂಡರ್ ಈಸ್ ವಾರೆಂಟ್ ಆ್ಯಂಡ್ ಸೀಲ್. ಇದೇ ರೀ ನೀವು ಓದಬೇಕಂದ್ರೆ ದಿಸ್ ಈಸ್ ಕಾಲ್ಡ್ ವಾರೆಂಟ್ ಆ್ಯಂಡ್ ಸೀಲ್. ಓಕೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಕೊನೆ ಮಾಡ್ತಿದ್ದೀನಿ. ನಮಸ್ಕಾರ.